ಹೇ ಫ್ಯಾಮ್, ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ ನಾನು ನಮ್ಮ ವಿಲೇಜಲ್ಲಿದ್ದೀನಿ ಗೈಸ್. ಸೊ ನಮ್ಮ ವಿಲೇಜ್ ಲೈಫ್ ಹೇಗಿರುತ್ತೆ ಅಂತ ತೋರಿಸ್ತೀನಿ ಬನ್ನಿ. ಆಲ್ರೆಡಿ ನಾವು ತೋಟದ ಕಡೆ ಹೊರಟಿದ್ದೀವಿ. ಫುಲ್ ಮಾವಿನ ತೋಟ ಗೈಸ್. ಏನು ಹೂವು ಬಂದಿದೆ ಅಂದರೆ ಮಾವಿನ ಹೂವು ಸಖತ್ತಾಗಿತ್ತು. ವೆದರ್ ಅಲ್ಲಿರೋ ಲೊಕೇಶನ್ ಅಂತೂ ನೋಡೋಕ್ಕೆ ನಾವೆಲ್ಲರೂ ಹೊರಟಿದ್ದೀವಿ. ನಮ್ಮ ಚಿಂಟು ನೋಡಿ ಗೈಸ್ ಹೇಗೆ ಆಟ ಆಡ್ತಿದ್ದಾನೆ, ಏನು ಎಂಜಾಯ್ ಮಾಡ್ದ ಅಂತಂದರೆ ಚಿಂಟು ಸಖತ್ತಾಗಿ ಎಂಜಾಯ್ ಮಾಡ್ದ. ನೋಡ್ತಾ ಇರ್ಬೋದು, ನಾವು ಆಲ್ರೆಡಿ ಹೋಗ್ತಾ ಇದ್ದೀವಿ. ಅದು ಏನು ಕಾಯಿ ಅಂತ ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ಗೈಸ್. ಹಳ್ಳಿ ಜೀವನ ನೋಡಿ ಗೈಸ್ ಎಷ್ಟು ಬ್ಯೂಟಿಫುಲ್ ಆಗಿರತ್ತೆ ಅಂತಂದರೆ, ಅವರೆದ್ದು ಬೆಳಗ್ಗೆ ಕೆಲಸ ಮಾಡಿಕೊಂಡು ತೋಟದ ಕಡೆ ಹೋಗಿ ಕೆಲಸ ಮುಗಿಸ್ಕೊಂಡು ಬರೋದಾಗಿರ್ಬೋದು ಅಷ್ಟೇ ಗೈಸ್. ಅಲ್ಲಿ ನೋಡಿ ಗೈಸ್ ಮಾವಿನಕಾಯಿಗಳು ಬರ್ತಾಯಿದ್ದೀನ ಸೀಸನ್ ಅಲ್ವಾ, ಎಲ್ಲ ಬರ್ತಾ ಇರತ್ತೆ. ಹಾಗೂ ಆ ಹೂವು ಇರುತ್ತಲ್ವ, ಅದು ಏನು ಸಖತ್ತು ಸ್ಮೆಲ್ ಇರುತ್ತೆ ಅಂದರೆ ಗಾಯ್ಸ್ ಸಖತ್ತಾಗಿರುತ್ತೆ. ನಾವು ಎಷ್ಟು ದೂರ ಹೋಗ್ತಾ ಇದ್ದೀವೋ ಅಷ್ಟು ದೂರ ಫುಲ್ಲು ಮಾವಿನ ತೋಟನೇ ಗೈಸ್. ನೋಡೋಕ್ಕಂತೂ ಏನು ಸಖತ್ತಾಗಿತ್ತು ಅಂದರೆ, ಇನ್ನೊಂದೇನೆಂದರೆ ಪ್ರತಿಯೊಂದು ಗಿಡದಲ್ಲಿ ಫುಲ್ಲು ಹೂವು ಅಲ್ವಾ, ಸಖತ್ ಅಂದರೆ ಸಖತ್ತಾಗಿತ್ತು ಗೈಸ್. ನಾನಂತೂ ಸಖತ್ ಎಂಜಾಯ್ ಮಾಡಿದೆ. ನಾನು ನಮ್ಮ ಅಕ್ಕ ನಮ್ಮ ತಂಗಿರೆಲ್ಲ ಜಾಲಿ ಮಾಡ್ಕೊತ ಹೋಗ್ತಾ ಇದ್ದೀವಿ. ಅದು ಇದು ಅಂತ ಮಾತಾಡ್ಕೊತ ಏನು ಸಖತ್ತು ಎಂಜಾಯ್ ಮಾಡಿದೆ ಗೈಸ್ ನಾವಂತ. ಮತ್ತು ಹೋಗ್ತಾ ನಮಗೊಂದು ಮರ ಸಿಕ್ತು. ಆ ಮರದಲ್ಲಿ ಒಂದು ಕಾಯಿ ಇತ್ತು, ಅದು ತಿನ್ನೋ ಕಾಯಿ ಅಂತ ನಮ್ಮ ಸಿಸ್ಟರ್ ಹೇಳಿದ್ರೆ ಸರಿ ಓಕೆ ನೋಡೋಣ ಅಂತ ಅವನ್ನ ಹತ್ತಿಸಿ ಕಿತ್ತಿಸಿ ಆದಮೇಲೆ ನೋಡಿದ್ರೆ ಏನಂತೀರ ಗೊತ್ತಾ, ಇದೇನು ನಿಜ ತಿನ್ನೋ ಕಾಯಿ ಅಲ್ವಾ ಅಂತ ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ಗೈಸ್. ಬಟ್ ಅದು ನನಗನ್ಸಿದ್ದು ಅದು ತಿನ್ನೋ ಕಾಯಿ ಅಲ್ಲ ಅಂತ ಅನ್ನಿಸ್ತು. ಸೊ ಅದಕ್ಕೆ ಅಷ್ಟರಲ್ಲಿ ನಮ್ಮ ಚಿಂಟುನು ನನ್ನನ್ನು ಎತ್ತಿ ಅಂತ ಅಳ್ತಿದ್ದಂತ ಅವನ್ನೂ ಎತ್ತಿದ್ವಿ. ಗೈಸ್ ನೋಡ್ತಾ ಇದ್ದೀರಲ್ಲ ಏನು ಎಂಜಾಯ್ ಗೊತ್ತಾ, ಆಟ ಆಡ್ಕೊತ ಹಂಗೆ ಹೋಗ್ತಾ. ನಮ್ಮ ದಿವಸ ನಮ್ಮ ಚಿಂಟುನ ಎತ್ಕೊಂಡಿದ್ರು. ಏನು ಲವ್ ಅಪ್ಪ ಅವರಿಬ್ಬರಿಗಂತೂ ಯಪ್ಪ. ನೋಡಿ ಹಿಂಗೆ ಆಟ ಆಡ್ಕೊತ ಹೋಗ್ತಾ ಇದ್ದೀವಿ. ಅಲ್ಲಲ್ಲಿ ಮಧ್ಯದಲ್ಲಿ ಆಟ ಆಡ್ಕೊತ ಇದನ್ನು ಕಿತ್ಕೊತ ಹೂವು ಕಿತ್ಕೊತ ಎಂಜಾಯ್ ಮಾಡ್ತಾ ಸಖತ್ ಎಂಜಾಯ್ ಮಾಡಿದ್ವಿ. ಪ್ಲಸ್ ಅಲ್ಲಿ ನೋಡಿ ಗೈಸ್ ನನ್ನ ತಂಗಿ ನಮ್ಮ ಸ್ವೀಟಿನ ಎತ್ಕೊಂಡಿದ್ಲು. ಸೊ ಅವಳನ್ನ ವೀಡಿಯೋ ಮಾಡ್ತಾಯಿದ್ದೀನಿ ಅನ್ನೋಷ್ಟರಲ್ಲಿ ಅವಳು ನನ್ನ ವೀಡಿಯೋ ಮಾಡಬೇಡ ಅಂತ ಹೋಗಿ ಬಚ್ಚಿಟ್ಕೊತ ಇದ್ದಾಳೆ. ಆದರೂ ನಾನು ಬಿಟ್ಟಿಲ್ಲ, ವೀಡಿಯೋ ಮಾಡ್ತಾನೇ ಇದ್ದೆ. ಒಂಥರ ಗೈಸ್ ಹಳ್ಳಿ ಜೀವನ ಏನು ಸುಖವಾಗಿರುತ್ತೆ, ಏನು ಚೆನ್ನಾಗಿರುತ್ತೆ ಗೊತ್ತಾ. ಅದನ್ನು ನಾವು ಆ ಲೈಫ್ನ ನಾವು ಅಲ್ಲೋಗಿ ನೋಡ್ತೀವಲ್ವ, ತುಂಬ ಚೆನ್ನಾಗಿರುತ್ತೆ ಗೈಸ್. ಸಖತ್ ಅಂದರೆ ಸಖತ್ತಾಗಿರುತ್ತೆ. ಬಟ್ ಏನು ಗೊತ್ತಾ, ನಮ್ಗೆ ದಾರಿನೇ ಗೊತ್ತಿರಲಿಲ್ಲ ಗೈಸ್, ಹೆಂಗೆ ಹೋಗಬೇಕು ಏನು ಅಂತ. ಆದರೂ ಹೋದ್ವಿ ಹೋಗ್ತಾನೇ ಇದ್ದೀವಿ. ಬಿಸಿಲು ಅಂದರೆ ಯಪ್ಪ ಭಯಂಕರ ಬಿಸಿಲು ಗೈಸ್, ಅಷ್ಟೊಂದು ಬಿಸಿಲಿತ್ತು. ಆದರೂ ಏನು ಬಿಸಿಲಿದ್ರೂ ಏನು ಗೊತ್ತಾ, ಒಂಥರ ಮಜಾ, ಎಂಜಾಯ್ ಗೈಸ್. ಹಳ್ಳಿ ಕಡೆ ಅಂತೂ ಎಷ್ಟು ಆ ವಾತಾವರಣ ಎಷ್ಟು ಚೆನ್ನಾಗಿರುತ್ತೆ. ಅಲ್ಲಿರೋ ಜನ ಆಗಲಿ ಎಷ್ಟು ಸಖತ್ತಾಗಿ ಮಾತಾಡಿಸ್ತಾರೆ. ಅದು ಹಸು ನೋಡಿ ಗಾಯ್ಸ್ ಹೆಂಗೆ ನೋಡ್ತಾ ಇದೆ, ಕುಂಭಕ್ಕೆ ಬರೋ ಹಾಗೆ ನೋಡ್ತಾ ಇದೆ. ಇದೊಂದು ಪುಟ್ಟ ಕರು ಎಷ್ಟು ಮುದ್ದಾಗಿತ್ತು ಅಂದರೆ ಗೊತ್ತಾಗ ಸಖತ್ತಾಗಿತ್ತು. ಅಲ್ಲಿ ನೋಡಿ ಇನ್ನೊಂದು ಬಚ್ಚಿಟ್ಕೊಂಡು ಈ ಕರು ಇದೆಯಲ್ಲ, ಇಲ್ಲಿ ಹೋಗಿದ ತಕ್ಷಣ ಅದು ವೀಡಿಯೋ ಬರ್ತಿದ್ದು, ನಾವು ಭಯಪಟ್ಟು ಎದ್ದು ಬಿಡ್ತು ಗೈಸ್. ಮತ್ತು ಇನ್ನೊಂದು ನೋಡಿ, ಇದೊಂದು ಚೆನ್ನಾಗಿತ್ತು. ಮತ್ತು ಹೋಗ್ತಾ ಇದ್ವಿ, ಅಲ್ಲಿ ಅವ್ರು ಕೆಲಸ ಮಾಡ್ತಿದ್ರು. ಅವ್ರನ್ನೊಂಚೂರು ಮಾತಾಡಿಸ್ಕೊಂಡು, ಅವರು ಎಲ್ಲಿಂದ ಬಂದಿದ್ದೀರಾ ಏನು ಅಂತ ಕೇಳ್ತಾಯಿದ್ರು. ನಾವು ಹಂಗೆ ಮಾತಾಡ್ಸ್ಕೊಂಡು ಹೋದ್ವಿ. ಹೋಗ್ತಾ ಸ್ವಲ್ಪ ನೀರು ಕುಡಿಬೇಕು ಅಂತ ಅನಿಸಿದ್ರೆ ಅಲ್ಲೇ ಅವ್ರ ಹತ್ರನೇ ನೀರು ತಗೊಂಡು ನೀರು ಕುಡ್ಕೊಂಡು ಎಂಜಾಯ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಮತ್ತು ಇನ್ನೊಂದು ಏನು ಗೊತ್ತಾ, ಇದೆಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಹಸುಗಳು ಕಟ್ಟಿರೋದಾಗಲಿ, ಈ ಥರ ತೊಟ್ಟಿ ನಿಮ್ಗೆ ಗೊತ್ತಿದೆಯಾ ಗೈಸ್. ಆಗ ನಮಗೆ ಗೊತ್ತಿರೋದೇನೆಂದರೆ, ಅದನ್ನು ನೀರು ಸ್ಟೋರ್ ಮಾಡಿ ಹಸುಗಾಗಲಿ ಯಾರನ್ನ ರೋಡಲ್ಲಿ ಹೋಗೋರಿಗೆ ನೀರು ಆದರೆ ಆಗಲಿ ಕುಡೀಲಿ ಅಂತ ಇಟ್ಟಿರ್ತಾರೆ ಅಲ್ಲಿ ಅಂದರೆ ತೊಟ್ಟಿನಲ್ಲಿ ನೀರು. ಎಷ್ಟು ಚೆನ್ನಾಗಿದೆ ನೋಡಿ ಗೈಸ್. ಪಪ್ಪಾಯ ನೋಡಿ ಗೈಸ್ ಎಷ್ಟು ಚೆನ್ನಾಗಿದೆ ಪಪ್ಪಾಯ. ಅಲ್ಲಿ ಹೂವು ತೋಟ ಇತ್ತು. ಚಿಂಟು ಕಿತ್ಕೊಬಂದು ಲವ್ ಯು ಮಮ್ಮಿ ಅಂತ ನನ್ನ ಮಗ ಕೊಟ್ಟ. ಖುಷಿ ಆಯಿತು. ನಮ್ಮ ಅಕ್ಕ ನೋಡಿ ಗೈಸ್ ಕಿವಿಯಲ್ಲಿ ಎಷ್ಟೊಂದು ಹೂವು ಇಟ್ಕೊಂಡಿದ್ದು. ನಮ್ಮ ಚಿಂಟು ಬಾರೋ ಎತ್ಕೊತೀನಿ, ಬಿಸಿಲಂದ್ರೂ ಬೇಡ ಅಂತ ಹೋಗಿದ್ದೆ ಅವನು. ಇಲ್ಲಿ ತೋಟ ನೋಡಿ ಗೈಸ್, ವೆಜಿಟೇಬಲ್ಸ್ ಹೀರೆಕಾಯಿ ತೋಟ ಹೇಗಿದೆಯಲ್ಲ, ಚೆನ್ನಾಗಿತ್ತು. ಮತ್ತು ಇದು ಶೆಡ್ಡೆಲ್ಲ ಏನು ಗೊತ್ತಾ ಗೈಸ್, ಕೋಲ್ ಫಾರಮ್ ಅಂತಾರಲ್ವ, ಆ ಥರ ಶೆಡ್ ಅದೆಲ್ಲ ಎಷ್ಟು ಚೆನ್ನಾಗಿದೆ, ಎಷ್ಟು
ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ ಅಂತ ನೋಡಿ. ಇದೆಲ್ಲ ನಮ್ಮ ವಿಲೇಜೇ ಗೈಸ್, ನಮ್ಮ ವಿಲೇಜ್ ಲೈಫು. ಇದೆಲ್ಲ ನೋಡೋಕ್ಕೆ ಎಷ್ಟು ಖುಷಿಯಾಗತ್ತೆ ಗೊತ್ತಾ ಗೈಸ್. ಇನ್ನೊಂದು ಈ ಹೂವು ಏನು ಅಂತ ನಿಮಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿ ತಿಳಿಸಿ, ಓಕೆನಾ. ಆಗಿನ ಮನೆಗಳು ನೋಡಿ ಗೈಸ್ ಹೇಗಿತ್ತು ಅಂತ ಹೇಳ್ಬಿಟ್ಟು. ಇದೆಲ್ಲ ಬಂದ್ಬಿಟ್ಟು ಭತ್ತ ಅಂತಾರಲ್ವ, ಭತ್ತ ಗೈಸ್, ಭತ್ತ ಬೆಳೆಯೋ ತೋಟ ಅದು. ಅಲ್ಲಿ ನೀರು ಬರ್ತಿತ್ತು, ಆ ನೀರಲ್ಲಿ ಅಲ್ಲಿ ನೀರು ಕುಡಿದ್ವಿ, ಆಟ ಆಡಿದ್ವಿ ಗಾಯ್ಸ್. ಏನು ಎಂಜಾಯ್ ಮಾಡಿದ್ವಿ ಅಂದರೆ ಬೇರೆ ಲೆವೆಲಲ್ಲಿ ಎಂಜಾಯ್ ಮಾಡಿದ್ದೀವಿ ಗೈಸ್. ನಾವು ತುಂಬ ದಿನ ಆದಮೇಲೆ ನಮ್ಮ ವಿಲೇಜ್ಗೆ ಹೋಗಿದ್ದು. ನಮ್ಮ ವಿಲೇಜ್ಗೆ ಹೋಗಿದ್ವು ನಾವು. ನಮ್ಮ ತೋಟದ ಕಡೆ ಹೋಗ್ಬಿಟ್ಟು ಏನು ಎಂಜಾಯ್ ಮಾಡಿದ್ವಿ ಅಂದರೆ ಗಾಯ್ಸ್, ನನಗೆ ನಿಜ ಹೇಳೋಕ್ಕೂ ಆಗ್ತಿಲ್ಲ, ಅಷ್ಟು ಖುಷಿ ಆಗ್ತಿದೆ, ಅಷ್ಟೊಂದು ಎಂಜಾಯ್ ಮಾಡಿದ್ವಿ. ಚಿಂಟುಗಂತೂ ಏನು ಖುಷಿ ಅಂದರೆ ಅಷ್ಟು ಖುಷಿ ಆಯಿತು. ಅವನು ದಾರಿ ಉದ್ದಕ್ಕೂ ಮಮ್ಮಿ ಹ್ಯಾಪಿ 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 ಅಂತಲೇ ಹೇಳ್ತಿದ್ದ ಚಿಂಟು ಅಂತೂ ಗೈಸ್. ಫುಲ್ ಎಂಜಾಯ್ ಮಾಡಿದ್ವಿ, ಬಿಸಿಲು ಗಾಳಿ ಅಂತೇನು ಇಲ್ದಿರ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ಫೈನಲಾಗಿ ತುಂಬ ಖುಷಿ ಆಯಿತು. ನನಗೇನಂದರೆ ಚಿಂಟುಗೆ ಸಖತ್ತು ಖುಷಿ ಆಯ್ತಲ್ವ, ಅದು ನನಗೆ ತುಂಬ ಖುಷಿ ಕೊಟ್ಟಿತ್ತು ಗೈಸ್. ಇಲ್ಲೆಲ್ಲ ಎಂಜಾಯ್ ಮಾಡಿ ಆಯಿತು. ಸೊ ಫೈನಲಾಗಿ ಮುಗೀತು, ಮನೆಗೆ ಹೋಗೋಣ ಅಂತ ಇನ್ನು ರಿಟರ್ನ್ ಮನೆಗೆ ಹೋಗ್ತಾ ಇದ್ದೀವಿ. ಈ ವಿಡಿಯೋ ನಿಮ್ಗೆ ಇಲ್ಲಿಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಬಾಯ್.